ಸರ್ ಬಿಗ್ ಬಾಸ್ ನೋಡ್ತೀರಾ ನೀವು? ಹಾಂ ನೋಡ್ತೀವಿ ಸರ್, ಡೈಲಿ ನೋಡ್ತೀವಿ, ಚೆನ್ನಾಗಿದೆ. ಯಾರು ಇಷ್ಟ ಆಗ್ತಿದ್ದಾರೆ ಅಂತ ನಿಮಗೆ? ನನಗೆ ಇಷ್ಟ ಅನ್ನೋಕ್ಕಿಂತ ಈಗ ಫನ್ ಮೂಮೆಂಟ್ ನೋಡಿಕೊಂಡ್ರೆ ಜಗದೀಶ್ ಅವ್ರು, ಲಾಯರ್ ಜಗದೀಶ್ ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಅವ್ರು ನೋಡಿದ್ರೆ ಚೆನ್ನಾಗಿದೆ, ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಇನ್ನೂ ಜಸ್ಟ್ 2 ವೀಕ್ ಆಗಿದೆ ಅಲ್ವಾ, ಇನ್ನೂ ನೋಡಬೇಕು, ಅಷ್ಟೊಂದು ಕರೆಕ್ಟಾಗಿ ಕ್ಯಾರೆಕ್ಟರ್ಸ್ ಗೊತ್ತಾಗ್ತಾ ಇಲ್ಲ. ಬಟ್ ಪ್ರೆಸೆಂಟ್ ಲಾಸ್ಟ್ ವೀಕಲ್ಲಿ ಅವ್ರದ್ದೇ ತುಂಬ ಜೋರಿತ್ತಲ್ವ, ಅದರಿಂದ ಚೆನ್ನಾಗಿದೆ ಅನಿಸ್ತದೆ. ಎಲ್ರಿಗೂ ಆವಾಜ್ ಆಗ್ತಾರೆ, ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡಲ್ಲ ಅಂತ ಎಲ್ಲ ಹೇಳ್ತಾರೆ, ಏನಂತಾರೆ ಸರ್ ಇದ್ರ ಬಗ್ಗೆ? ಅಂದರೆ ಅವರು ಬಾಡಿ ಲ್ಯಾಂಗ್ವೇಜೇ ಅದೇ ಇದೆ. ಬಿಕಾಸ್ ನಾವು ನ್ಯೂಸಲ್ಲೂ ನೋಡ್ತೀವಿ, ಅವರು ಒಂಥರ ಫೇಸ್ಬುಕ್ಕಲ್ಲೇ ಫೇಮಸ್ ಅಲ್ವಾ. ಸೊ ಅವ್ರದ್ದು ಹಂಗೆ ಇದೆ. ಬಟ್ ಆಫ್ಟರ್ ಮೊನ್ನೆ ಕಿಚ್ಚ ಸುದೀಪ್ ಜೊತೆ ಇದಾಯ್ತಲ್ವ, ಆವಾಗಿಂದ ಕಂಟ್ರೋಲ್ ಆಗಿದ್ದಾರೆ. ಬಿಕಾಸ್ ಅವರು ಕಿಚ್ಚ ಸುದೀಪ್ ಅವರು ಹೇಳಿರೋ ರೀತಿಯೆಲ್ಲ ಈ ವೀಕಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಸ್ಟಾರ್ಟಿಂಗ್ ಬಂದಾಗ ಏನೇ ಆದರೂ ಕೂಡ ಒಂದು ರೆಸ್ಪೆಕ್ಟ್ ಕೊಡಬೇಕಲ್ಲ ಪ್ರತಿಯೊಬ್ಬರಿಗೆ, ಯಾರಿಗೇ ಆಗಲಿ ಅಲ್ಲಿರೋರಿಗೆ. ಹೌದು ಅನಿಸ್ತು. ಬಟ್ ಅವರು ಏಜಲ್ಲಿ ದೊಡ್ಡವರು, ಬಟ್ ಅವರು ಶಾರ್ಟ್ ಟೆಂಪರ್ ಇದೆ ಅನಿಸುತ್ತೆ. ಮತ್ತು ಬೇಕಂತಾನೆ ಅವರು ಒಳ್ಳೆಯವರೇ, ಬಿಕಾಸ್ ಅವ್ರು ಹೇಳ್ತಾ ಇರ್ತಾರೆ, ನೀವು ಆಡೋಕ್ಕೆ ಇದು ಮಾಡ್ತಾ ಇರೋದು, ನಿಮಗೋಸ್ಕರ ಎಂಕರೇಜ್ ಮಾಡ್ತಾ ಇರೋದು, ನಾನು ಕಪ್ ತಗೊಳ್ಳೋಕ್ಕೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಅವ್ರು ಏನಂದರೆ ತುಂಬ ಒಂಥರ ಹೇಳ್ತಾರೆ, TRP ಓಡಾಯಿಸ್ಬೇಕು ಅಂತ. ಸೊ ಅದರಿಂದ ಮಾಡ್ತಾರೆ, ವಾಂಟೆಡ್ಲಿ ಅವರೇನು ಆ ಥರ ಮಾಡ್ತಾ ಇಲ್ಲ. ಬಟ್ ಇನ್ನರ್ ಫೀಲಿಂಗ್ ಬೇರೆ ಇದೆ. ಬಟ್ ಸುಮ್ಮನೆ ಆ ಥರ ಮಾಡ್ತಾರೆ ಅನಿಸುತ್ತೆ. ಬಟ್ ಆಫ್ಟರ್ ಕಿಚ್ಚ ಸರ್ ಹೇಳಿದ್ಮೇಲೆ ಸ್ವಲ್ಪ ಕಂಟ್ರೋಲಲ್ಲಿ ಬಂದಿದ್ದಾರೆ ಈಗ ಅನಿಸುತ್ತೆ. ಇನ್ನೊಂದು ಎಲ್ಲರೂ ಹೇಳ್ತಾ ಇದ್ದಾರೆ ಜಗದೀಶ್ ಅವ್ರ ಬಗ್ಗೆ, ಏನಂದರೆ ಒಂದು ಸ್ವಲ್ಪ ದಿನದಿಂದ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ತೊಗೊಂಡು ಬಿಗ್ ಬಾಸ್ ಮನೆಯೊಳಗೆ ಬಂದರು ಜಗದೀಶ್ ಅವರು ಅಂತೆಲ್ಲ ಹೇಳ್ತಾರೆ ಸರ್. ನಿಮ್ಗೆ ಏನು ಅನಿಸುತ್ತೆ ಅಂತ? ನನಗೆ ನಿಜವಲ್ಲೂ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಆ್ಯಕ್ಚುಲಿ. ಅಂದರೆ ಅವ್ರ ಮುಂಚೆ ಗೊತ್ತಾ ಅಥವಾ ಬಿಗ್ ಬಾಸ್ ಬಂದ್ರ ಮೇಲೆ? ಇಲ್ಲ ಮುಂಚೆ ಗೊತ್ತು. ಇದು CD ಕೇಸಲ್ಲಿ ಅದೆಲ್ಲ ತುಂಬ ನೋಡಿದ್ದೀನಿ. ನಾನು ಫಾಲೋವರ್ ಆ್ಯಕ್ಚುಲಿ. ನಾನು ಎಲ್ಲ ಕಂಟೆಂಟು ಅವ್ರು ನೋಡ್ತೀನಿ. ಮೊನ್ನೆ ಟೋಲ್ ಹತ್ರ ಆಗಿರೋದು ಅವರಲ್ಲಿ ಗತ್ತು ಗಾಂಭೀರ್ಯ ಚೆನ್ನಾಗಿದೆ. ಸೊ ಒಳ್ಳೆ ಇಂಪ್ಯಾಕ್ಟೇ ಇದೆ ಅವ್ರ ಕಡೆಯಿಂದ. ಬಟ್ ಬಿಗ್ ಬಾಸ್ ಆದಮೇಲೆ ಒಂದು ಶೋ ಆದಮೇಲೆ ಎಂಟರ್ಟೈನ್ಮೆಂಟು TRPಗೋಸ್ಕರ ಅವ್ರು ಆ ಥರ ಮಾಡ್ತಾರೆ. ಬಟ್ ಪ್ರಾಕ್ಟಿಕಲಿ ಒಳ್ಳೆಯವ್ರು ಅನಿಸುತ್ತೆ ನನ್ನ ಪ್ರಕಾರ. ಜಗದೀಶ್ ಅವರು ಇಷ್ಟ, ಅವ್ರು ಬಿಟ್ಟು ಮತ್ತೆ ಯಾರು ಇಷ್ಟ ಆಗ್ತಿದ್ದಾರೆ? ಜಗದೀಶ್ ಅವ್ರು ಬಿಟ್ಟರೆ ಧರ್ಮ, ಅವ್ರು ಚೆನ್ನಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಮೊನ್ನೆ ಅನಿಮಲ್ಸ್ ಕಂಪೇರ್ ಮಾಡಂತ ಹೇಳಿದಾಗ ತುಂಬ ಚೆನ್ನಾಗಿತ್ತು. ಅವ್ರ ಬಗ್ಗೆ ಉಸಿರುವಲ್ಲಿ ಅಂತ ಮಾತಾಡೋದು, ಮತ್ತು ಇವ್ರ ಬಗ್ಗೆ ಅವ್ರ ಹೆಸರು ಗೊತ್ತಾಗ್ತಾಯಿಲ್ಲ ಕರೆಕ್ಟಾಗಿ, ಹಾವುಗೆ ಕಂಪೇರ್ ಮಾಡೋದು ಚೆನ್ನಾಗಿ, ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಅವರು ಒಂಥರ ಮುಗ್ಧವಾಗಿ ಕಾಣಿಸ್ತಾ ಇದ್ದಾರೆ. ಬಟ್ ಅವರಲ್ಲೂ ಇದೆ, ಪೊಟೆನ್ಷಿಯಲ್ ಇದೆ ಮಾಡೋಕ್ಕೆ. ಅಂದರೆ ಸಾಕಷ್ಟು ಜನ ಸೀರಿಯಲ್ ಆರ್ಟಿಸ್ಟ್ಗಳೇ ಈ ಬಾರಿ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಹೌದೌದು. ಸಾಮಾನ್ಯ ಜನರಿಗೆ ಏನಾದರೂ ಒಂದು ಅವಕಾಶ ಸಿಗಬೇಕಾಗಿತ್ತು. ಹೌದೌದು ಆ್ಯಕ್ಚುಲಿ ಈ ಸತಿ. ಬಿಕಾಸ್ ಲಾಸ್ಟ್ ಟೈಮು ಒತ್ತೂರು ಅವರು ಇದ್ದರು, ಅವರು ಒಂದು ಹಳ್ಳಿಕಾರು ಗತ್ತಿಂದ ಬಂದಿದ್ರು. ಈ ಸಲ ಆ ಥರ ಯಾರೂ ಬಂದಿಲ್ಲ. ಇವರು ಧರ್ಮ ಅವರು ಒಬ್ಬರು ಯೂಟ್ಯೂಬರು. ಸೊ ಅವ್ರನ್ನೊಬ್ಬರು ಕರ್ಕೊಂಡಿದ್ದಾರೆ, ಇನ್ನು ಬೇರೆಯವ್ರು ಕರ್ಕೋಬೇಕಾಗಿತ್ತು ಅಂತ ನನ್ನ ಅನಿಸಿಕೆನು. ಈಗ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಿರ್ತೀರಾ, ನಾನು ಹೋಗ್ತೀನಿ ಬಿಗ್ ಬಾಸ್, ನಾನು ಹೋಗ್ತೀನಿ ಬಿಗ್ ಬಾಸ್ ಅಂದರೆ ತಿಕ್ಕಿ ಥರ ಆಡ್ತಿರ್ತಾರೆ. ಹೌದು. ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂತ ಅವ್ರಿಗೆ ಏನು ಎಂಟರ್ಟೈನ್ಮೆಂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯಾರೋ ಒಬ್ಬರು ನಾನು ನೋಡಿದೆ, ಗೇಟ್ ಮುಂದೆ ಮಲ್ಕೊಳ್ಳೋದು, ಪಟಾಕಿ ಹೊಡೆಯೋದು, ದಟ್ ಡಿಸಿಪ್ಲಿನ್ ಅಲ್ಲ ಅನಿಸುತ್ತೆ. ಬಿಕಾಸ್ ಅದಕ್ಕೆಲ್ಲ ತುಂಬ ಫಾಟ್ ಮಾಡಬೇಕಾಗುತ್ತೆ, ತುಂಬ ಪಾಪ್ಯುಲರ್ ಇರಬೇಕಾಗುತ್ತೆ. ಸೊ ಇರ್ಬೋದು. ಮೇ ಬಿ ಡಾಕ್ಟರ್ ಪ್ರೋ ಬಂದಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ, ಎಲ್ಲರ ಅನಿಸಿಕೆ. ಬಟ್ ಬಂದಿಲ್ಲ ಅವರು. ಒಂದು ಒಬ್ಬರು ವಿನ್ ಆಗ್ತಾರೆ ಅಂದರೆ ನಿಮ್ಗೆ ಏನಾದರೂ ಅನಿಸುತ್ತೆ ಇವಾಗಲೇ, ಗುರು ಇವ್ರು ಫೈನಲ್ ತನಕ ಇವ್ರು ಇರಬೇಕು ಅಂದರೆ ಯಾರು ನಿಮಗೆ? ಫೈನಲ್ ತನಕ ಇರಬೇಕು ಅಂದರೆ ಜಗದೀಶ್ ಅವ್ರು ಇರಬೇಕು ಆ್ಯಕ್ಚುಲಿ. ನನಗೆ ಪರ್ಸ್ನಲಿ ಇಷ್ಟ. ಯಾಕಂದರೆ ಅವರಿದ್ದರೆ ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಅಂದರೆ ಅವರಿಲ್ಲಂದರೆ ಒಂಥರ ಹೌಸ್ ಸಪ್ಪಗಿರುತ್ತೆ ಅನಿಸುತ್ತೆ. ಅವರಿದ್ದರೆ ಒಂಥರ ಆ ಕಡೆ ಈ ಕಡೆ ನಡೀತಾ ಇರುತ್ತೆ ಫೈಟು. ಸೊ ಅದರಲ್ಲಿ ಮಜಾ ಇರುತ್ತೆ ಅಂತ ನನ್ನ ಅನಿಸಿಕೆ. ಲಾಸ್ಟ್ ವೀಕು ಯಮನ ಅವರು ಹೊರಗಡೆ ಬಂದರು. ಹೌದು. ಓಕೆ, ಅವ್ರು ತುಂಬ ಚೆನ್ನಾಗಿ ಆಡಿದ್ರು ಕೂಡ, ಒಳ್ಳೆ ಎಫರ್ಟ್ ಹಾಕಿದ್ರು. ಆದರೂ ಕೂಡ ಹೊರಗಡೆ ಬಂದರು. ಏನಾಗಿರ್ಬೋದು ಅಂತ ಅನ್ಸುತ್ತೆ? ಅಂದರೆ ಅವ್ರಿಗಿಂತ ಎಫರ್ಟ್ ಹಾಕದೇ ಇರೋರು ಕೂಡ ಇನ್ನೂ ಅಲ್ಲ ಇದ್ದಾರೆ. ಬಟ್ ಮೇ ಬಿ ಅವ್ರು ಅಷ್ಟೊಂದು ಪಾಪ್ಯುಲರ್ ಇಲ್ಲ ಅನಿಸುತ್ತೆ. ಬಿಕಾಸ್ ನಾನು ಫಸ್ಟ್ ಟೈಮೇ ನೋಡಿರೋದು ಅವ್ರನ್ನ. ಮಿಕ್ಕಿದವ್ರನ್ನೆಲ್ಲ ಎಲ್ಲ ನೋಡಿದ್ದೀನಿ ಸೀರಿಯಲಲ್ಲಿ ಅಲ್ಲಿಗೆ. ಬಟ್ ಅವರು ಅಷ್ಟೊಂದು ಪಾಪ್ಯುಲರ್ ಇಲ್ಲ, ಅದರಿಂದ ಓಟ್ ಕಮ್ಮಿ ಬಿದ್ದಿರ್ಬೋದು ಅನಿಸುತ್ತೆ. ಏನಾದರೂ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತಿದ್ದಾರೆ ಅಂತ ಬಿಗ್ ಬಾಸ್ನ? ಅದೇ ಬೇರೆಯವ್ರನ್ನೂ ನೀವು ಅಂದಂಗೆ ಸಾಮಾನ್ಯ ಜನರು ಕರ್ಕೋಬೇಕಂತ ನನ್ನ ಆಸೆ. ಇವ್ರಿಗೆಲ್ಲ ಆಪರ್ಚುನಿಟಿ ಇದೆ, ಸೀರಿಯಲು ಸಿನಿಮಾ ಎಲ್ಲ. ಬೇರೆಯವರು ಕಷ್ಟಪಡ್ತಾ ಇರ್ತಾರೆ, ಲಾಗರ್ಸು, ಇವ್ರು ಕರ್ಕೊಂಡ್ರೆ ತುಂಬ ಒಳ್ಳೆಯದು. ಅವ್ರಿಗೂ ಒಂದು ಲೈಫ್ ಸಿಗುತ್ತಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು.